ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ದೇವರು ನಿಮಗೆ ಆರೋಗ್ಯ, ಆಯುಷ್, ಐಶ್ವರ್ಯ, ಸಮೃದ್ಧಿ, ಸ್ಥಾನಮಾನ, ಗೌರವ, ಸಂತಾನ ಭಾಗ್ಯ, ಯಶಸ್ಸು, ಕೀರ್ತಿಯನ್ನು ನಿಮಗೆ ಕೊಡ್ಲಿ. ಜೊತೆಯಲ್ಲಿ ನಿಮ್ಮ ಇಷ್ಟಪಟ್ಟಂತ ಕೆಲಸ ಕಾರ್ಯಗಳು ನಿಮಗೆ ಭಗವಂತನ ಕೃಪಾ ಆಶೀರ್ವಾದದಿಂದ, ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ, ನಿಮ್ಮ ಮನೆ ದೈವ ಕುಲದೈವರ ಆಶೀರ್ವಾದದಿಂದ ನಿಮಗೆ ನೆರವೇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವತ್ತಿನ ಈ ಎರಡನೇ ಒಂದು ಸಂಚಿಕೆಯಲ್ಲಿ ಏನಪ್ಪಾ ಅಂದ್ರೆ ಕಟ್ಟಿರೋ ಮನೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಒಂದು ನಿಮ್ಮ ನಿವೇಶನ. ಪೂರ್ವ, ದಕ್ಷಿಣ, ಉತ್ತರ, ಪಶ್ಚಿಮ, ಇದರಲ್ಲಿ ಎರಡು ಭಾಗ ಮಾಡ್ತಾರೆ. ಅಂದ್ರೆ ಮನೆ ಚಿಕ್ಕದಾಗಿರ್ಲಪ್ಪ, ನಮಗೆ ಆಗೋದಿಲ್ಲ, ಎರಡು ಮನೆ ಮಾಡಿ 30-40 ಸೈಟಲ್ಲಿ ಎರಡು ಮನೆ ಮಾಡಿ ಕೊಡ್ತಾರೆ. ಬಟ್ ಆಯದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಆಯ ಬಂದಿರೋದಿಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಕಾಂಪೌಂಡ್ ಅಂತ ಬಂದಿರೋದಿಲ್ಲ. ಹಾಗೆ ಅವರ ಲಾಭಕ್ಕೆ ಅವ್ರು ಮಾರ್ಲಿಕ್ಕೆ ಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಜೀವನ ಇದೆ. ಆದ್ರೆ ನೀವು ಜೀವನ ಕಟ್ಕೊಳ್ಳೋರು ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು? ಕ್ವಾಲಿಟಿ, ಕ್ವಾಂಟಿಟಿ ಅಂಡ್ ಅದಕ್ಕೆ ಒಂದು ವ್ಯಾಲ್ಯೂವನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಈಗ ನೋಡಿ, ಪೂರ್ವದ ನಿವೇಶನ ಇದೆ ಅಂತಲೇ ಇಟ್ಕೊಳ್ಳೋಣ. ರಸ್ತೆ ಪೂರ್ವದ್ದು ಇದನ್ನು ತಿಳ್ಕೊಳ್ಳೋಣ. ಈ ಮನೆಗೆ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಇದೆ. ಹಾಗೆ ಇದಕ್ಕೂ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಕೊಟ್ರೆ ಒಳ್ಳೇದು. ಕೆಲವರು ಏನ್ ಮಾಡ್ತಾರೆ, ಮಧ್ಯದಲ್ಲಿ ಕೊಡ್ಬೋದು ಅಥವಾ ಆಗ್ನೇಯದಲ್ಲಿ ಕೊಡ್ಬೋದು. ಆಗ್ನೇಯದಲ್ಲಿ ಕೊಟ್ಟಾಗ ಹಣವಂತರಾಗಿರ್ತಾರೆ, ಬಟ್ ಅವರಲ್ಲಿ ಗುಣ ವಿಶೇಷತೆಗಳು ಇರೋದಿಲ್ಲ. ಅನಾರೋಗ್ಯ, ಯಾಕೆಂದ್ರೆ ನೋಡಿ, ಇದು ರೋಡ್ ಆಗಿದೆ. ಒಂದು ವೇಳೆ ಇಲ್ಲಿ ರೋಡ್ ಕೂತಿತ್ತು ಅಂದ್ರೆ ಸಮಸ್ಯೆನ ತಂದೊಡ್ಡುತ್ತದೆ ಈ ಮನೆಗೆ. ಹಾಗಿದ್ದಾಗ ಇದು ಗಮನಿಸಬೇಕು. ಪೂರ್ವಾಗ್ನೇಯದ ರೋಡ್ ಕೂತಿದ್ದಂತ ಮನೆಗಳನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ. ಶ್ರೀಮಂತಿಕೆ ಇರ್ತದೆ, ಶ್ರೀಮಂತಿಕೆ ಕೊರತೆ ಇರೋದಿಲ್ಲ. ಆದ್ರೆ ಅನಾರೋಗ್ಯ, ಮುಂದೆ ನೀವು ಶ್ರೀಮಂತಿಕೆಯಿಂದ ಒಂದು ದಿವಸ ಕಳ್ಕೊಳ್ಳುವಂತ ಸ್ಥಿತಿಗತಿಗಳು ಬರ್ತದೆ. ಪೂರ್ವಾಗ್ನೇಯದ ರೋಡ್ ಕೂತಿದ್ರೆ ನೀವೇ ಅಂತ ಮನೆಗಳಿಗೆ ಕೈ ಹಾಕಬೇಡಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಬದುಕಬೇಕು ಅಂತ ಆಸೆ ಇರ್ತದೆ. ಅದೇ ಒಂದ್ ವೇಳೆ ಪೂರ್ವಾಗ್ನೇಯದಲ್ಲಿ ರೋಡ್ ಕೂತಿದೆ, ಈ ಮನೆಗೆ ನೀಟ ಕಾಂಪೌಂಡ್ ಹಾಕಿದ್ದಾರೆ, ರಕ್ಷಣಾ ಕವಚ ಇದೆ ಅಂದ್ರೆ ತಗೊಳ್ಬಹುದು, ತಪ್ಪಿಲ್ಲ. ಆದ್ರೆ ರಕ್ಷಣಾ ಕವಚ ಬೇಕು. ಪೂರ್ವಾಗ್ನೇಯದೊಂದು, ಅದನ್ನ ನಾನು ಇನ್ನೊಮ್ಮೆ ನಿಮಗೆ ಬರೆದು ತೋರಿಸ್ಬಿಡ್ತೀನಿ. ನೋಡಿ, ಈಗಿಲ್ಲ ನಿಮಗೆ ಅರ್ಥ ಮಾಡಿಸ್ತೀನಿ ಹೇಗೆ. ಯಾಕೆಂದ್ರೆ ಸೂಕ್ಷ್ಮವಾಗಿ ಹಿರಿಯವರು ದೊಡ್ಡವರು ಪಾಪ ನೋಡ್ತಾ ಇರ್ತೀರಿ, ನೋಡಿದವರಿಗೆ ಸ್ವಲ್ಪ ಅರ್ಥ ಆಗ್ಲಿ. ನೀವಾದ್ರೂ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ, ಮುಂದೆ ಆಗುವಂತ ಅನಾಹುತಗಳನ್ನ ಇವತ್ತು ತಪ್ಪಿಸಬಹುದು. ಕಾಣ್ತಾ ಇದೆಯಲ್ಲ, ಇದು ನಿಮ್ಮ ನಿವೇಶನ. ಮಧ್ಯದಲ್ಲಿ ಎರಡು ಮನೆ ಆಯ್ತು. ಈ ನಿವೇಶನ ಪೂರ್ವ ರಸ್ತೆ ಆಗಿರ್ತದೆ, ಕಾಣ್ತಾ ಇದೆಯಲ್ಲ. ಈ ಇದಕ್ಕೆ ರೋಡ್ ಕೂತ್ ಈ ತರ ಇರ್ತದೆ ಅಂತ ಇಟ್ಕೊಳ್ಳಿ. ಪೂರ್ವಾಗ್ನೇಯ ರೋಡ್ ಕೂತು, ಅಥವಾ ಇಲ್ಲಿಗೆ ಸ್ಟ್ರೈಟ್ ಆಗಿ ಸೈಟಿಗೆ ಹೊಡಿತಾ ಇರಬಹುದು, ಅಥವಾ ಈ ಆಗ್ನೇಯ ಬ್ಲಾಕಿನ ಇದಾಗಿರ್ಬೋದು. ಈ ಮನೆಗೆ ಆಗ್ನೇಯ ಬ್ಲಾಕ್ ಬರ್ತದೆ, ಈ ಮನೆಗೆ ಈಶಾನ್ಯ ಬ್ಲಾಕ್ ಬರ್ತದೆ. ಉಚ್ಚ ಸ್ಥಾನದ ಪ್ರವೇಶ ಇದ್ರೆ ತೊಂದರೆ ಇಲ್ಲ, ಒಳ್ಳೇದು. ಈ ಮನೆಗೆ ಉಚ್ಚ ಸ್ಥಾನದಲ್ಲಿ ಇರ್ತದೆ. ಆದ್ರೆ ಈ ಪೂರ್ವ ಆಗ್ನೇಯ ಏನಿದೆಯಲ್ಲ, ಇದು ಆಗ್ನೇಯ, ಈ ಜಾಗ ಏನಾದ್ರು ರೋಡ್ ಕೂತಿದ್ದಾಗ ಆ ಮನೆ ಕಾಂಪೌಂಡ್ ಇಲ್ಲ ಅಂತಂದ್ರೆ ನೀವು ಅಂತ ಮನೆ ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಪೂರ್ವ ಆಗ್ನೇಯ ರೋಡ್ ಕೂತು ಏನ್ ಹೇಳುತ್ತೆ ಅಂತಂದ್ರೆ ನಿಮಗೆ ಶ್ರೀಮಂತಿಗೆ ತಂದು ಕೊಡುತ್ತೆ. ಒಳ್ಳೆಯ ಒಂದು ದಿಕ್ಕೆ ಅದು. ಅಂದ್ರೆ ಆ ಬ್ಲಾಕ್ ರಕ್ಷಣಾ ಕವಚ ಇಲ್ಲ ಅಂದಾಗ ಸಮಸ್ಯೆನ ತಂದು ಕೊಡುತ್ತೆ. ಈಗ ಮನೆ ಕಟ್ಟಿ ಮಾರುವವರು ಏನ್ ಮಾಡ್ಬೋದು, ಪೂರ್ವಾಗ್ನೇಯದಕ್ಕೆ ನೀರು ಹರಿಯಲಿಕ್ಕೆ ಬಿಟ್ಟಿರ್ತಾರೆ. ಕಾಂಪೌಂಡ್ ಹಾಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದ್ರೆ ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಆರ್ಥಿಕ ಸಂಕಷ್ಟ, ಅನಾರೋಗ್ಯ, ಮಕ್ಕಳು ಹೇಳಿದ ಮಾತು ಕೇಳ್ದೇನೆ ಇರ್ಬೋದು, ಅಥವಾ ಗಂಡ ಹೆಂಡತಿಯ ಬಾಂಧವ್ಯ ಕಡಿಮೆ ಆಗ್ಬೋದು. ಕೋರ್ಟ್ ಕಚೇರಿಗಳು ಅಲಿಯುವ ಸಾಧ್ಯತೆ ಇರ್ತದೆ. ಅಥವಾ ನಿಮ್ಮ ಆಸ್ತಿ ಕಳ್ಕೊಳ್ಬಹುದು, ನಿಮ್ಮ ಆರೋಗ್ಯ ಕಳ್ಕೊಳ್ಬಹುದು, ಮನಃಶಾಂತಿ ಕಳ್ಕೊಳ್ಬಹುದು. ನಿಮಗೆ ಬರಬೇಕಾದಂತ ಸ್ಥಾನಮಾನ, ಗೌರವ ಬರದೇ ಹೋಗ್ಬೋದು. ಆದ್ರೆ ಕಾಂಪೌಂಡ್ ಆಗಿ ಕಟ್ಕೊಂಡಿದ್ದೀರಾ, ತೊಂದರೆ ಇಲ್ಲ, ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಕಾಂಪೌಂಡೇ ನಿಮ್ಮನ್ನು ರಕ್ಷಣೆ ಮಾಡೋದು. ಕೆಲವರು ಗಣಪತಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಾನು ಯಾಕೆ ಇದನ್ನ ನಾನು ಸಂಚಿಕೆಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಗಣಪತಿಯನ್ನ ಸ್ಥಾಪನೆ ಮಾಡ್ಕೊಳ್ಳೋದು, ದೇವರನ್ನ ಯಾವುದೋ ಒಂದು ಇದನ್ನ ಮಾಡ್ಕೊಳ್ಳೋದಲ್ಲ. ಯಾಕೆಂದ್ರೆ ಅದು ಪರಿಸರ ವಾಸ್ತುವಿನಲ್ಲಿ ಬಂದಾಗಿರ್ತದೆ. ನೀವು ಮಾಡ್ಕೊಳ್ಬೇಕಾಗಿದ್ದು ಕಾಂಪೌಂಡ್ ರಕ್ಷಣೆ ಮಾಡ್ಬೇಕಾಗಿದೆ. ಈಗ ಸಮುದ್ರದಲ್ಲಿ ಅಲೆಗಳೇ ಬರ್ತಾ ಇರ್ತದೆ, ಅದಕ್ಕೆ ಬಲವಾದ ತಡೆಗೋಡೆಯನ್ನ ಕಟ್ಟಬೇಕು ವಿನಃ ಅಲ್ಲಿ ಹೋಗ್ಬಿಟ್ಟು ನಾವು ಅಲೆ ಬರ್ತದೆ ಅಂದ್ಬಿಟ್ಟು ಯಾರನ್ನೋ ಸ್ಥಾಪನೆ ಮಾಡಿದ್ರೆ ಅದನ್ನ ನಿಲ್ಲಲ್ಲ. ಅದ್ರ ಶಕ್ತಿನೇ ಬೇರೆ. ಅದಕ್ಕೆ ವಾಸ್ತುವಿನಲ್ಲಿ ಶಕ್ತಿ, ಅದನ್ನ ತಡೆಯೋದಕ್ಕೂ ಯಾರ ಕೈಲೂ ಆಗಲ್ಲ,
ಅದನ್ನ ಕಂಟ್ರೋಲ್ ಮಾಡೋ ಶಕ್ತಿ ಯಾವುದೇ ಮಾನವನಿಗೆ ಇರೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಕಾಂಪೌಂಡ್ ನಿಮ್ಮನ್ನು ತಡೀತದೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗಣಪತಿ ವಿಗ್ರಹವನ್ನ ಹಾಕಬೇಡಿ. ಯಾಕೆಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ತಾತ್ಕಾಲಿಕ ಪರಿಹಾರಕ್ಕೆ ಗಣಪತಿನ ಇಟ್ಕೊಂಡ್ರೆ ಒಳ್ಳೇದು ಅಂತಾರೆ. ಕೆಲವರು ವಿಘ್ನೇಶ್ವರನ ಸ್ಥಾಪನೆ ಮಾಡಿರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಶಾಶ್ವತ ಪರಿಹಾರ ಅಲ್ಲ. ಭಗವಂತ ಹೇಗೆ ನಾವು ಮುಂದೆ ಇದ್ದೀವಿ ಅಂದ್ರೆ ಅವ್ರು ನಮ್ಮ ಹಿಂದಿಂದ ಆಶೀರ್ವಾದ ಮಾಡಬೇಕು. ತಲೆ ತಗ್ಗಿಸಿ ಅವರಿಂದ ಆಶೀರ್ವಾದ ತಗೋಬೇಕು. ಅಂದ್ರೆ ಅವ್ರನ್ನೇ ತಗೊಂಡೋಗಿ ನಾವಲ್ಲಿ ಕೂರಿಸಿ ಅವರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ, ಅಥವಾ ನಾವು ಭಗವಂತನಿಗೆ ಒಂದು ಗೌರವವನ್ನು ಕೊಟ್ಟಿಲ್ಲ ಅಂತ ಆಗುತ್ತೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಪೂರ್ವಾಗ್ನೇಯದ ದಿಕ್ಕಿನಲ್ಲಿ ಮನೆಯನ್ನು ತೆಗೆದುಕೊಳ್ಳಿಕ್ಕೆ ಬಹಳ ಜಾಗೃತಿ ವಹಿಸಬೇಕು. ಈಗ ಈಶಾನ್ಯಕ್ಕೆ ಬರೋಣ. ನೋಡಿ, ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದ ರೋಡ್ ಕೂತಿದೆ, ಒಳ್ಳೆಯದು. ಇದು ಯಾವುದೇ ರೀತಿ ನಿಮಗೆ ಅಡಚಣೆ ತಂದು ಕೊಡೋದಿಲ್ಲ. ಹೆಸರನ್ನು ತಂದು ಕೊಡುತ್ತೆ, ಹಣವನ್ನು ತಂದು ಕೊಡುತ್ತೆ, ಗಂಡ ಸಂತಾನ ಅಭಿವೃದ್ಧಿಯನ್ನು ತಂದು ಕೊಡುತ್ತದೆ. ಮನೆಯ ಮುಖ್ಯಸ್ಥನಿಗೆ ಒಂದು ಸ್ಥಾನಮಾನ ರಾಜಯೋಗ ಬರುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಈಶಾನ್ಯದಲ್ಲಿ ಸಂಪ್ ಇರಬೇಕು, ಮನೆಗೆ ಗೇಟ್ ಇರಬೇಕು, ಹಾಗೆ ಒಳ್ಳೆಯ ಫಲಗಳನ್ನು ತಂದು ಕೊಡ್ತದೆ. ಪೂರ್ವ ಆಗ್ನೇಯಕ್ಕೂ ಈಶಾನ್ಯಕ್ಕೂ ಪೂರ್ವ ಈಶಾನ್ಯಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಇದು ರಾಂಗ್, ಇದು ರೈಟ್. ಮಧ್ಯದಲ್ಲಿ ರೋಡ್ ಕೂತಿದೆಯಾ, 50-50 ಅಂದ್ರೆ ಒಳ್ಳೆ ಫಲಗಳು ಬರ್ತದೆ, ಇಲ್ಲ ಅಂತ ಹೇಳಲ್ಲ. ಅದೇ ಈ ಮನೆಗೆ ಏನಾದ್ರೂ ಇದು ನೋಡಿ, 2 ಮನೆ ಆದ್ಮೇಲೆ ಇದು ಬೇರೆ ಆಗೋಯ್ತು, ಬೇರೆಯವ್ರದೊಬ್ರು, ಇದು ಎ, ಇದು ಪ್ಲಸ್ ಬಿ ಆಗೋಯ್ತು. ಅಂದ್ರೆ ಎ ಅನ್ನೋರ ಹೆಸರು, ಇದು ಬಿ ಅನ್ನೋ ಹೆಸರು ಹೋಯ್ತು. ಇವ್ರಿಗೂ ಸಹ ಉತ್ತಮವಾದಂತ ಫಲ ಬರಬೇಕು ಅಂತಂದ್ರೆ ಇವರು ಈಶಾನ್ಯದಲ್ಲಿ ಸಂಪನ್ನ ಹಾಕೊಳ್ಬೇಕು, ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಇಟ್ಕೊಳ್ಬೇಕು, ಆಗ್ನೇಯದಲ್ಲಿ ಅಡಿಗೆ ಮನೆಯನ್ನು ಇಟ್ಕೊಳ್ಬೇಕು. ನಿಮ್ಗೆ ಅವಕಾಶ ಇದ್ರೆ ಇಲ್ಲಿ ದೇವ್ರ ಮನೆಯನ್ನ ಪೂರ್ವದಲ್ಲಿ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ದೇವ್ರ ಮನೆ ಬೇಡ. ಹಾಗೆ ನಿಮ್ಗೆ ಇಲ್ಲಿ ಅವಕಾಶ ಇತ್ತು ಅಂದ್ರೆ ಇನ್ನೊಂದು ಡಬಲ್ ಬೆಡ್ರೂಮ್ ಮಾಡ್ಕೊಂಡು ವಿಶಾಲವಾಗಿ ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಂಡು ಹಾಲನ್ನು ಬಿಟ್ಕೊಂಡು ಆರಾಮಾಗಿ ಜೀವನ ಮಾಡೋದು, ಸೇಮ್ ಆಸ್ ಇಟ್ ಇಸ್ ಬರ್ತದೆ ಅಭಿವೃದ್ಧಿ. ಆದ್ರೆ ಆಯ ಮಾತ್ರ ಯಾವ ಆಯ ಇದೆ, ಉತ್ತಮ ಇದೆಯಾ? ಋಷಭಾಯ ಇದ್ದಿದ್ರೆ ತೊಂದರೆ ಇಲ್ಲ. ಹಣಕಾಸಿನಲ್ಲಿ ವಂಶಾಭಿವೃದ್ಧಿಯಲ್ಲಿ ಋಷಭಾಯ ಒಳ್ಳೆ ಆಯ. ಹಾಗೆ ಸಿಂಹಕ್ಕೆ ಪೂರ್ವಕ್ಕೆ ಕೊಡ್ಲಿಕ್ಕೆ ಆಗಲ್ಲ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಧ್ವಜಾಯ ಅಥವಾ ಋಷಭಾಯ ಒಳ್ಳೆ ಆಯ ಮಾಡಿಕೊಂಡು ಮನೆಯನ್ನು ಕಟ್ಟಿ, ಆದ್ರೆ ಕಟ್ಟಿರೋ ಮನೆ ತೆಗೆದುಕೊಳ್ಬೇಕಾದ್ರೆ ಇಷ್ಟು ಕ್ವಶನ್ಗಳು ನಿಮ್ಗೆ ಇರಲಿ. ಅಥವಾ ನಿಮಗೆ ತೆಗೆದುಕೊಳ್ಬೇಕು ಅಂತ ಮನೆಯನ್ನು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನನ್ನ ಸಂಪರ್ಕ ಮಾಡಿ, ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟು ನಿಮಗೆ ಪರಿಪೂರ್ಣ ನೆಮ್ಮದಿಯಾದಂಥ ಮನೆ. ಯಾಕೆಂದ್ರೆ ನಿಮ್ಮ ಶ್ರಮದ ಹಣ, ನಿಮ್ಮ ದುಡಿಮೆಯ ಹಣ, ನಿಮ್ಮ ಬೆವರಿನ ಹಣ. ನೀವು ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಸ್ವಂತ ಮನೆ, ಸ್ವಂತ ಒಂದು ಸೂರನ್ನು ಹೊಂದಬೇಕಂತ. ಯಾವ ತರ ಸೂರನ್ನ ಕಟ್ಕೊಳ್ಬೇಕು, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ನೀವು ಯಾವುದೇ ಒಂದು ಮನೆಯನ್ನು ಕಟ್ಟಿ ಆ ಮನೆಯಲ್ಲಿ ನಿಮ್ಮ ವಂಶಾಭಿವೃದ್ಧಿ ಆಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನೀವು ಗಳಿಸಿದಂತ ಸಂಪತ್ತು ಉಳಿತದೆ. ಆತರ ಪಟ್ಟು ಯಾವುದಕ್ಕೂ ಕೈ ಹಾಕಕ್ ಹೋಗ್ಬೇಡಿ. ಹಾಗೆ ಈ ಒಂದು ಸಂಚಿಕೆಯನ್ನ ವೀಕ್ಷಣೆ ಮಾಡ್ತಿದ್ದಂತ ನನ್ನ ತಂದೆ ತಾಯಿ ಸಮಾನರಾದವರು, ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೆ ಸಮಾನರಾದವರು ಸಂಚಿಕೆಯನ್ನು ನೋಡಿ ಪ್ರತಿಯೊಬ್ಬರು ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂತ ನಾವು ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ದುಡಿಮೆಗೆ ಬಂದಿರ್ತೀವಿ, ಅಥವಾ ನಮ್ಮ ಸ್ವಂತ ಊರಿನಲ್ಲೇ ನಾವೇನೋ ಶ್ರಮ ಮಾಡಿ ದುಡಿತಾ ಇರ್ತೀವಿ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಶ್ರಮದ ಫಲ. ಯಾಕೆ ಇವತ್ತು ರೈತಾಪಿ ವರ್ಗಗಳು ನಷ್ಟವನ್ನು ಅನುಭವಿಸ್ತಿದ್ದಾರೆ ಅಂದ್ರೆ, ಅವ್ರಿಗೆ ವಿಶಾಲವಾದ ಜಾಗ ಇರ್ತದೆ, ಬಟ್ ಯಾವ ಆಯದಲ್ಲಿ ಮನೆ ಕಟ್ಟಬೇಕು, ಯಾವ ದಿಕ್ಕಿಗೆ ಅನುಗುಣವಾಗಿ ಮನೆ ಕಟ್ಟಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಬಹಳ ಜಾಗೃತಿಯಿಂದ ಕಟ್ಟಬೇಕು. ತಗ್ಗು ಮತ್ತೆ ಎತ್ತರದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳಿಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯೋಸ್ಮಿ. ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.